ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಕರ್ನಾಟಕ ರಾಜ್ಯ ಮಾರಾಟ ನೌಕರರ ಸಂಘದ ವತಿಯಿಂದ ವಾರ್ಷಿಕ ಸಭೆಯನ್ನು ಆಯೋಜಿಸಿದ್ದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಭೆಯಲ್ಲಿ ಜೆಡಿ ಕುಮಾರಸ್ವಾಮಿ ಅಧ್ಯಕ್ಷರು, ಅನಂತ ಭೀಮಾನೆ ಉಪಾಧ್ಯಕ್ಷರು, ಅಫ್ರೋಜ್ ಖಾನ್ ಉಪಾಧ್ಯಕ್ಷರು, ವಿಮಲ್ ಜೈನ್ ಉಪಾಧ್ಯಕ್ಷರು, ಸುಭಾಷ್ ವಿಜಯ್ ತಳಪತಿ ಖಜಾಂಚಿ, ಸುಂದರ್ ಖಜಾಂಚಿ ಮತ್ತು 350ಕ್ಕೂ ಹೆಚ್ಚು ಕರ್ನಾಟಕ ರಾಜ್ಯ ಮಾರಾಟ ನೌಕರರ ಸಂಘದ ಎಲ್ಲ ಸಮಿತಿ ಸದಸ್ಯರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಹಾಗೂ ಸಂಸ್ಥಾಪಕರು ಮತ್ತು ಕಾರ್ಯದರ್ಶಿಯಾದ ಮೊಹಮ್ಮದ್ ಮುನ್ನಾವರ ಪಾಷಾ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಂಘದ ಉದ್ದೇಶಗಳನ್ನು ಸಭೆಯಲ್ಲಿ ಚರ್ಚಿಸಿದರು. ಸಂಘದ ಸದಸ್ಯರು ಆಕ್ಸಿಡೆಂಟ್ ಮತ್ತು ಹೃದಯಾಘಾತದಿಂದ ಮರಣ ಹೊಂದಿದ್ದರೆ ಅವರ ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ತಿಳಿಸಿದರು. ಕರ್ನಾಟಕ ಸೇಲ್ಸ್ ಎಂಪ್ಲಾಯೀಸ್ ಸೇಲ್ಸ್ ಅಸೋಸಿಯೇಷನ್ಸ್ ಫಾರ್ಮ್ ಮಾಡಿ ಅದಕ್ಕೆ ಒಂದು ಕಮಿಟಿ ಅಂತ ಮಾಡಿಬಿಟ್ಟು ಇಲ್ಲಿ ನನ್ನ ಜೊತೆಲಿ ಇರ್ತಕ್ಕಂಥ ಎಲ್ಲ ನನ್ನ ಕೊಲೀಗು, ಅದು ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಮೆಂಬರ್ಸ್ ಇದ್ದಾರೆ. ಆಲ್ಮೋಸ್ಟ್ ಆಲ್ ಈಗ 540 ಜನ ಇದ್ದೀವಿ. ನಮ್ಮ ಅಬ್ಜೆಕ್ಟಿವ್ ಏನಂತ ಹೇಳಿದ್ರೆ, ನಮ್ಮ ಅಬ್ಜೆಕ್ಟಿವ್ನೇ ಸೇಲ್ಸ್ ಎಂಪ್ಲಾಯೀಸಿಗೆ ಒಂದು ಪ್ರೊಟೆಕ್ಷನ್ಸ್ ಇಲ್ಲ ಯಾವ ಕಡೆಯಿಂದನೂ. ಅವ್ರ ಫ್ಯಾಮಿಲಿಗೆ ನಾಳೆ ಏನಾದರೆ ಸೇಲ್ಸಲ್ಲಿ ಹೋಗುವಾಗ ಯಾವುದೇ ಥರ ಅವ್ರದ್ದು ಹಾರ್ಟ್ ಅಟ್ಯಾಕು ಈ ಥರ ಈಗಿನ ಒಂದು ವಾತಾವರಣದಲ್ಲಿ ಬೇಕಾದಷ್ಟು ಹಾರ್ಟ್ ಅಟ್ಯಾಕ್ಗಳೆಲ್ಲ ಆಗ್ತಾ ಇರ್ತವೆ. ನಮ್ಮಲ್ಲಿ 1-2 ಇನ್ಸಿಡೆಂಟ್ ಆಯಿತು ರೀಸೆಂಟಾಗಿ, 2 ಸೇಲ್ಸಲ್ಲಿರೋರೇ ತೀರೋದ್ರು. ನಮ್ಮ ಒಂದು ಎಲ್ಲ ಕಾಂಟ್ರಿಬ್ಯೂಷನ್ಸ್ ಏನು 540 ಜನ ಹಾಕಿಬಿಟ್ಟು ಅವರ ಫ್ಯಾಮಿಲಿಗೆ ಒಂದಿಷ್ಟು ಅಮೌಂಟು ಅಂತ ಅದನ್ನು ಗ್ಯಾರಂಟೆಡ್ ಅಮೌಂಟ್ಸ್ ಅಂತೇಳಿ ಕೊಟ್ಟು ಈ ಎಕ್ಸ್ಪೀರಿಯನ್ಸು ಇದು ನಮಗೆ ತುಂಬ ಒಳ್ಳೆ ಒಂದು ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ಮ ಸೇಲ್ಸ್ ಎಂಪ್ಲಾಯೀಸು. ವಿ ವಿಲ್ ಟೇಕ್ ಫಾರ್ವರ್ಡ್ ಟು ದಿ ನೆಕ್ಸ್ಟ್ ಲೆವೆಲ್ ಆಫ್ ಅವರಿಗೆ ಒಂದು ಇನ್ಶೂರೆನ್ಸ್ ಥರ ಮಾಡಿಬಿಟ್ಟು ಅವ್ರ ಫ್ಯಾಮಿಲಿಗೆ ಇನ್ನೂ ಜಾಸ್ತಿ ಹಣ ಹೋಗುವಂಥ ಒಂದು ಇದನ್ನು ಇವಾಗ ಏನು ಹೇಳ್ತಾರೆ, ನಮ್ಮಲ್ಲಿ ಒಂದು ಹನಿ ಗೂಡಿದರೆ ಹಳ್ಳ ಅಂತ, ನಾವು ಒಂದು ಸಣ್ಣ ಹಣನೇ ಅದನ್ನು ಜೋಡಿಸ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು 250 ರೂಪಾಯಿ ಪರ್ ಡೇ ಅದನ್ನು ಮಂತಲ್ಲಿ ತಗೊಂಡು ಕಲೆಕ್ಷನ್ಸ್ ಮಾಡಿ ಅದನ್ನು ಒಂದು ಇನ್ಶೂರೆನ್ಸ್ ಥರ ಅದನ್ನು ಕನ್ವರ್ಟ್ ಮಾಡಿ ಗ್ರೂಪ್ ಇನ್ಶೂರೆನ್ಸ್ ಮಾಡಿಬಿಟ್ಟು ಎಲ್ಲ ಎಂಪ್ಲಾಯೀಸ್ ಅವ್ರ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಆ ಉದ್ದೇಶದಿಂದ ಇವತ್ತು ಎಲ್ಲರನ್ನೂ ಕರೆದುಬಿಟ್ಟು ಆ ಉದ್ದೇಶ ಸಕ್ಸಸ್ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಹೇಳೋಕ್ಕೆ ಇಷ್ಟಪಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸೇಲ್ಸ್ ಕೊಲೀಗನ್ನು ನಾನು ಅವರಿಗೆಲ್ಲನೂ ವಂದಿಸ್ತಾ, ಜೈ ಕರ್ನಾಟಕ. ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ. ಇದು ನಾವು ಸ್ಟಾರ್ಟ್ ಮಾಡಿದ್ದು 2023ನಲ್ಲಿ. 2023ನಲ್ಲಿ ಯಾಕೆ ಅಂದರೆ ಸ್ಟಾರ್ಟ್ ಮಾಡಿದ್ದು, ಎಲ್ಲರದು ಅಸೋಸಿಯೇಷನ್ ಇತ್ತು. ಆಟೋ ಅಸೋಸಿಯೇಷನ್ ಇತ್ತು, ಆಮೇಲೆ ಬಟ್ಟೆ ಅಸೋಸಿಯೇಷನ್ನು, ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ನು, ಸ್ಟೀಲ್ ಅಸೋಸಿಯೇಷನ್ನು. ನಮ್ಮ ಕರ್ನಾಟಕ ಸ್ಟೇಟ್ ಸೇಲ್ಸ್ ಎಂಪ್ಲಾಯೀಸ್ಗೆ ಯಾವ ಅಸೋಸಿಯೇಷನ್ ಇರಲಿಲ್ಲ. ಆಮೇಲೆ ಈ ಅಸೋಸಿಯೇಷನ್ ಬಂದ್ಬಿಟ್ಟು ಸೇಲ್ಸ್ ಅಂದರೆ ಭಾಳ ಜನ ಸೇಲ್ಸ್ನಲ್ಲಿ ಇದ್ದಾರೆ. ಬಟ್ ನಮ್ಮದು ಸೇಲ್ಸ್ ಅಂದರೆ ಅಪ್ಲೈನ್ಸಸ್ ಕ್ರಾಕರಿ ಫೀಲ್ಡ್. ನಮ್ಮದು ಅಪ್ಲೈನ್ಸಸ್ ಕ್ರಾಕರಿ ಫೀಲ್ಡ್ ಅಸೋಸಿಯೇಷನ್ನಲ್ಲಿ ನಾವು ಮಾಡ್ಕೊಂಡಿರೋದು. ಇದು ಅಸೋಸಿಯೇಷನ್ನು ಕಿಚನ್ ವೇರ್, ಕಂಪ್ಲೀಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸು, ಹೋಮ್ ಅಪ್ಲೈನ್ಸಸ್ ಐಟಮ್ಗೆ ಇದು ಅಸೋಸಿಯೇಷನ್ನು. ಈ ಅಸೋಸಿಯೇಷನ್ನು ಬಂದ್ಬಿಟ್ಟು ಇಸ್ಟಾಬ್ಲಿಷ್ ಆಗಿದ್ದು 2023ನಲ್ಲಿ. ಇದು ಅಸೋಸಿಯೇಷನ್ 2 ವರ್ಷ ಆಗಿದೆ. ಸ್ಟಾರ್ಟ್ ಹಾಕಿದ ತಕ್ಷಣ 1 ಅವರ್ 2 ಅವರ್ನಲ್ಲಿ ನಾವು ನಮ್ಮ ಸ್ನೇಹಿತರು ಎಲ್ಲರೂ, ನಮ್ಮ ಪ್ರೆಸಿಡೆಂಟ್ ಸಾಹೇಬರು, ನಮ್ಮ ಸೀನಿಯರ್ ಸೇಲ್ಸ್ ಇವರು 40 ವರ್ಷದಿಂದ ನಮ್ಮ ಇದ್ದಾರೆ, ಶ್ರೀನಿವಾಸ್ ಸಾರು, ನಮ್ಮ ಅಣ್ಣ ಕಲೀಂ ಪಾಷಾ ಅವರಾಗಲಿ, ನಮ್ಮ ವಿಮಲ್ ಬೈ ಆಗಲಿ ಎಲ್ಲರೂ ಇದ್ದಾರೆ. 1 ಅವರ್ನಲ್ಲಿ 200ಇಂದ 300 ಜನ ಸೇರಿಸಿದ್ವಿ ನಾವು. ಇವಾಗ 544 ಜನ ಇದ್ದೀವಿ. ಈ ಅಸೋಸಿಯೇಷನ್ ಬಂದ್ಬಿಟ್ಟು ಯಾರಾದ್ರಿಗೆ ಏನಾದರೂ ಆಗಿದ್ರೆ, ಆಕ್ಸಿಡೆಂಟ್ ಆಗಲಿ, ಅವ್ರದ್ದು ಏನಾದರೂ ಸತ್ತೋಗಿದ್ರೇನು ನಮ್ಮ ಅಸೋಸಿಯೇಷನಿಂದ 1 ಲಕ್ಷ ಅವ್ರಿಗೆ ಹೋಗುತ್ತೆ. ಆಮೇಲೆ ಆಕ್ಸಿಡೆಂಟ್ ಏನಾದರೂ ಆಗಿದ್ರೆ ಅವ್ರಿಗೆ ಲೈಫ್ ಕವರೇಜ್ ಇನ್ಶೂರೆನ್ಸ್ ನಾವು ಮಾಡಿಕೊಡ್ತೀವಿ. ಇದು ಬಂದ್ಬಿಟ್ಟು ಯಾವುದೂ ಇದು ಅಸೋಸಿಯೇಷನ್ಗೆ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಯಾವ ಪೊಲಿಟಿಷಿಯನು ಇಲ್ಲ, ಯಾರೂ ಇಲ್ಲ. ಇದು ಬಂದ್ಬಿಟ್ಟು ನಾವು ಇಂಡಿವಿಜುವಲ್ ಆಗಿ ನಾವು ಅಸೋಸಿಯೇಷನ್ ಮಾಡಿದ್ದೀವಿ. ಆ ದೇವರು, ಆ ಭಗವಂತ, ಅಲ್ಲಾ ಹೆಸರು ತಗೊಂಡು ನಾವು ಮಾಡಿದ್ದೀವಿ. ನಾವು ಮುಂದೇನು ನಡೆಸ್ತೀವಿ. ಈ ಅಸೋಸಿಯೇಷನ್ನು ನಾನಿಲ್ಲ ಅಂದ್ರೇನು, ನಾನು ಸತ್ತೋಗ್ರೇನು ಈ ಅಸೋಸಿಯೇಷನ್ ಇರುತ್ತೆ. ಜೈ ಕರ್ನಾಟಕ, ಜೈ ಕನ್ನಡ, ಮತ್ತೆ ಜೈ ಹಿಂದ್. ಸರ್, ನನ್ನ ಹೆಸರು ಅನಂತರಾವ್ ಬಿ ಮಾನೆ ಅಂತ. ನಾನು ಈ ಸಂಘದ ವೈಸ್ ಪ್ರೆಸಿಡೆಂಟ್ ಆಗಿ ಇದ್ದೀನಿ, ಕರ್ನಾಟಕ ಸೇಲ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ನು. ಈ ಸಂಘದಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ, ನಮ್ಮ ಸ್ನೇಹಿತರು ಆಲ್ರೆಡಿ ಹೇಳ್ದಂಗೆ, ಎಲ್ಲರಿಗೂ ಒಂದು ಯಾವುದೇ ಥರ ತೊಂದರೆ ಆದಾಗ ಹೆಂಗೆ ಈಸಿಯಾಗಿ ಹನಿ ಕೂಡಿದ್ರೆ ಹಳ್ಳ, ಇಲ್ಲ ಅಂದರೆ ಟೀಮ್ ವರ್ಕ್ ಈಸ್ ಆಲ್ವೇಸ್ ಎ ಸ್ಟ್ರಾಂಗ್ ವರ್ಕ್ ಅಂತ ಆದಂಗೆ
ಎಲ್ಲರೂ ಜಾಸ್ತಿ ಜನ ಸೇರಿದಾಗ ಜಾಸ್ತಿ ದೊಡ್ಡದಾಗಿ ಹೆಲ್ಪ್ ಮಾಡ್ಬೋದು ಅನ್ನೋದು. ಮತ್ತು ಇದರಲ್ಲಿ ಇನ್ನೊಂದು ಹೈಲೈಟ್ ಮಾಡಿ ಹೇಳಬೇಕು ಅಂತೇನು ಅಂದರೆ, ನಾವು ಯಾವುದೇ ಒಂದು ಕಂಪನಿ ವಿರುದ್ಧವಾಗಲಿ ಇಲ್ಲ ನಮ್ಮ ಡಿಸ್ಟ್ರಿಬ್ಯೂಷನ್ ಆಗಲಿ ಅದ್ರ ಬಗ್ಗೆ ಯಾವುದೂ ಇಲ್ಲ. ನಾವು ಅದರಿಂದ ಏನು ಕಲಿಬೋದು, ಯಾವುದನ್ನು ಕಲಿಬೋದು, ಇಲ್ಲ ಅವರು ನಮಗೆ ಅನ್ನದಾತರಿದ್ದಂಗೆ ಅವ್ರದನ್ನು ತೊಗೊಂಡು ಆ ಸೇಲ್ಸ್ ಇಂಪ್ರೂವ್ ಆಗೋದಕ್ಕೆ ಹೆಂಗೆ ಮಾಡ್ಬೋದು, ಮತ್ತು ನಮ್ಮ ಸೇಲ್ಸ್ ಟೀಮ್ಗೆಲ್ಲ ಯಾರು ಎಷ್ಟು ಜನ ನಾವು ಇದ್ದೀವಿ ಮೆಂಬರ್ಸು ಅವ್ರಿಗೆಲ್ಲ ಹೆಂಗೆ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಏನಾದರೂ ಸಮಸ್ಯೆ ಆದಾಗ ಯಾವ ರೀತಿ ನಮ್ಮ ಕಡೆಯಲ್ಲಾಗಿದ್ದು ಸಪೋರ್ಟ್ ಆಗಲಿ ಇಲ್ಲ ಹೆಲ್ಪ್ ಆಗಲಿ ಅನ್ನೋದು ಎಲ್ಲ ರೀತಿ ಮಾನಿಟ್ರಿ ಬೆನಿಫಿಟ್ ಆಗ್ಬೋದು, ಇಲ್ಲಾಂದರೆ ನಾಲೆಡ್ಜ್ ಶೇರಿಂಗ್ ಆಗ್ಬೋದು. ಇದೆಲ್ಲದರಿಂದ ಮತ್ತು ಅವ್ರು ಇನ್ನೊಬ್ರು ನಮ್ಮ ಸೋನುಬಾಯಿ ಹೇಳ್ದಂಗೆ ಗ್ರೂಮಿಂಗ್ ಮಾಡೋದು, ಸೇಲ್ಸ್ ಟೀಮ್ಗೆಲ್ಲ ಗ್ರೂಮಿಂಗ್ ಮಾಡೋದು, ಯಾವ ಥರ ಸೇಲ್ಸ್ ಮಾಡೋದು, ಆ ಥರ ಮುಂದೆ ತುಂಬ ಬೇರೆ ಬೇರೆ ಪ್ರೋಗ್ರಾಮ್ಸ್ನ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬರ್ತಾ ಇದನ್ನು ಆ್ಯಡ್ ಮಾಡಿ ಇದನ್ನು ದೇಶಾದ್ಯಂತ ಎಲ್ಲ ಮಾಡಂಗೆ. ಇವತ್ತು ಕರ್ನಾಟಕದಿಂದ ಶುರು ಮಾಡಿದ್ವಿ, ಕರ್ನಾಟಕದಿಂದ ಇವಾಗ ದೇಶಾದ್ಯಂತಲ್ಲಿ ಹೋಗಬೇಕು. ನನ್ನ ಹೆಸರು ಸೋನು ಜೈನ್ ಅಂದ್ಬಿಟ್ಟು. ಇದು ನಮ್ಮ ಅಸೋಸಿಯೇಷನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ಯಾವುದು ಕಂಪ್ನಿಯಲ್ಲಿ ಎಂಪ್ಲಾಯ್ ಕೆಲಸ ಮಾಡ್ತಾ ಇರ್ಬೋದು, ಅವರು ನಮ್ಮ ಅಸೋಸಿಯೇಷನ್ಗೆ ಬಂದು ಸೇರ್ಬೋದು. ಅವ್ರದ್ದು ಕಷ್ಟ ಸುಖ ನಾವು ನೋಡಬೇಕು. ದೇವರು ಕೇಳ್ಕೊಳ್ತೀವಿ, ಯಾರಿಗೂ ಕಷ್ಟ ಬರಬಾರ್ದು. ಬಟ್ ಬಂದರೂ ನಾವು ಆ್ಯಸ್ ಎ ಫ್ಯಾಮಿಲಿ ಥರ, ಇಟ್ಸ್ ನಾಟ್ ಎ ಯೂನಿಯನ್, ಇಟ್ಸ್ ಅಸೋಸಿಯೇಷನು. ನಾವು ಯೂನಿಯನ್ ಬಗ್ಗೆ ಮಾಡ್ತಾ ಇಲ್ಲ, ಇದು ಅಸೋಸಿಯೇಷನು. ಯಾರಿಗೂ ಕಷ್ಟ ಸುಖ ಬಂದರೆ ಯಾವ ಥರ ನೋಡಬೇಕು, ಮತ್ತು ಸೇಲ್ಸ್ಮೆನ್ಗೆ ಆವಾಗಲೇ ಒಂದೊಂದು ಕ್ಲಾಸಸ್ ಮಾಡ್ತೀವಿ, ಯಾವ ಥರ ಸೇಲ್ಸ್ಮೆನ್ಶಿಪ್ ಮಾಡಬೇಕು, ಯಾವ ಥರ ನಮ್ಮ ಸೇಲ್ಸ್ ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು. ಇದರಲ್ಲಿ ಈ ಪ್ರಕಾರ ಅಸೋಸಿಯೇಷನ್ ಮಾಡಿದ್ದೀವಿ. ಈ ಅಸೋಸಿಯೇಷನ್ಗೆ ನಮ್ಮ ಪಾಷಾ ಬೈ ಅವರು ಫೌಂಡರ್ ಮೆಂಬರು. ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಇದಕ್ಕೋಸ್ಕರ, ಡೇ ನೈಟ್ ಓವರ್ ನೈಟ್ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ. ಸೊ ಅವರು ಎಲ್ಲರಿಗೂ ಫೋನ್ ಮಾಡಿ ಫಾಲೋ ಅಪ್ ಮಾಡಿ ಕರೆದು ಇದು ಮಾಡಿ, ಅವ್ರಿಗೆ ಮನೆಗೆ ಏನು ಬರಲ್ಲ, ಬಟ್ ನಮಗೋಸ್ಕರ ಎಲ್ಲರಿಗೋಸ್ಕರ ಮಾಡಿದ್ದಾರೆ ಇದು. ಸೊ ಈ ಅಸೋಸಿಯೇಷನ್ ಅಂದರೆ ನಮಗೆ ಎಲ್ಲರಿಗೂ ಒಳ್ಳೆಯದು ಆಗಲಿ, ಕಷ್ಟ ಸುಖದಲ್ಲಿ ಒಳ್ಳೆಯದು ಆಗಲಿ, ಅದಕ್ಕೋಸ್ಕರ ಅಸೋಸಿಯೇಷನ್ ಮಾಡಿದ್ದೀವಿ. ಜೈ ಕರ್ನಾಟಕ, ಜೈ ಹಿಂದ್.